ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಯಿತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿಎಂ ಡಿಸಿಎಂ ಯಾವಾಗ ಬಾಯಿ ಅಂತ ಹೊರಟರೋ ಅವರ ಆಪ್ತ ಪಾಳ್ಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಸಿಎಂ ನಡೆಗೆ ಅವರ ಆಪ್ತ ಬಳಗವೇ ಅಸಮಾಧಾನಗೊಂಡಿದೆ. ಅತ್ತ ಸಿಎಂ ಪರವಾಗಿ ನಿಂತು ಡಿಸಿಎಂ ಡಿಕೆಶಿ ಎದುರು ಹಾಕಿಕೊಂಡ್ವಿ. ಡಿಸಿಎಂಗೆ ಸಿಎಂ ಅಧಿಕಾರ ಬಿಟ್ಟು ಕೊಟ್ರೆ ಮುಂದೇನು ಅನ್ನೋ ಆತಂಕ ಸಿದ್ದು ಆಪ್ತರಲ್ಲಿ ಮೂಡಿದೆ. ಸಿಎಂ ಡಿಸಿಎಂ ಮೀಟಿಂಗ್ ಬಳಿಕ ಅಹಿಂದ ನಾಯಕರ ಮೀಟಿಂಗ್. ಸಿಎಂ ಆಪ್ತ ಸಚಿವರ ಪಾಳ್ಯದಲ್ಲಿ ಶುರುವಾಯಿತು ಢಾವಾ. ಸಿಎಂ ಸಿದ್ದು ಬದಲಾಯಿಸದಂತೆ ಹೈಕಮಾಂಡ್ಗೆ ಒತ್ತಡಕ್ಕೆ ಸಜ್ಜು. ರಾಜ್ಯ ರಾಜಕೀಯ ದಿನದಿಂದ ದಿನಕ್ಕೆ ಬಹಳ ರೋಚಕತೆ ಪಡೆದುಕೊಳ್ತಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನಂತರ ಅಹಿಂದ ನಾಯಕರಲ್ಲಿ ಮತ್ತು ಸಿದ್ದು ಬೆಂಬಲಿಗರಿಗೆ ಢವ ಶುರುವಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದ ಸಿಎಂ ಹೇಳಿಕೆಯಿಂದ ಸಿದ್ದು ಬಣದ ನಾಯಕರು ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಪರಮೇಶ್ವರ್ ಜೊತೆಗೆ ಡಿನ್ನರ್ ಮೀಟಿಂಗ್ ನಡೆಸುವ ಮೂಲಕ ಮುಂದೇನು ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕೊಡಿದ್ದೀವಿ, ಕೊಡ್ತಾನೆ ಹೇಳಿದ್ರ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೇ ಕೂಡ ಕೊಡ್ತೀವಿ, ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ ಸಿಎಂ ಏನಾದರೂ ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ, ಅದೇ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ, ನೋಡೋಣ. ಡಿಕೆಶಿ ಆಪ್ತರಿಗಿಂತ ಹೆಚ್ಚು ಸಿದ್ದರಾಮಯ್ಯ ಆಪ್ತರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಯಾಕಂದ್ರೆ ಡಿಕೆಶಿಗೆ ಯಾವುದೇ ಕಾರಣಕ್ಕೂ ಸೀಟು ಬಿಡಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆಂದು ಸಿಎಂಗೆ ಬೇಷರತ್ ಬೆಂಬಲ ಸೂಚಿಸಿದ್ರು. ಡಿಕೆಶಿ ಯಾವಾಗ ಸಿಎಂ ಕುರ್ಚಿ ಕೊಡಿಸುವಂತೆ ವರಿಷ್ಠರ ಮೇಲೆ ಒತ್ತಡ ಹೇರಿದ್ರು, ಆಗಾಗ ಅಹಿಂದ ನಾಯಕರು ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ದಲಿತ ಸಿಎಂ ಕೂಗನ್ನ ಮುನ್ನೆಲೆಗೆ ತರ್ತಿದ್ರು. ಆದ್ರೆ ಈ ಬಾರಿ ಎಲ್ಲವೂ ಉಲ್ಟಾ ಆಗಿರುವಂತೆ ಕಾಣ್ತಿದೆ. ಇದರಿಂದ ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ನಾವ್ಯಾರು ಏನು ಮಾತಾಡಿಲ್ಲ, ಆ ವಿಷಯ ಅಲ್ಲೇ ಮುಗಿದೋಗಿದೆಯಲ್ಲ. ಈಗ 2 ಮನೆಯಲ್ಲಿ ತಿಂಡಿ ಆಗಿದೆ, ಸೊ ತಿಂಡಿ ಆದ್ಮೇಲೆ ಮುಗಿದೋಯ್ತು. ಇಲ್ಲ, ಲಂಚ್ ಮೀಟಿಂಗ್ ಏನಾಗಲಿಲ್ಲ. ಲಂಚ್ ನಾವೆಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಷಣ ಮಾಡ್ತಾ ಇದ್ವು. ಅವ್ರು ಬಂದು ಮುಗಿಸಿ ವೇಣುಗೋಪಾಲ್ ಅವರು ಕೇರಳಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಆ ಯಾವುದೇ ವಿಷಯವನ್ನ ಮುಖ್ಯಮಂತ್ರಿಗಳಾಗ್ಲಿ ನಾವುಗಳಾಗ್ಲಿ ಯಾರು ಮಾತಾಡಿಲ್ಲ. ನನ್ನ ಪಕ್ಕದಲ್ಲೇ ಕೂತಿದ್ದೆ ಅಲ್ಲ, ನಾನೇನು ಮಾತಾಡಲಿ. ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಂದು ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಕೆಸಿ ವೇಣುಗೋಪಾಲ್ ಭೇಟಿಯ ವೇಳೆಯೂ ಅಹಿಂದ ನಾಯಕರು ಹಾಜರಿದ್ದು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಬೇಡ ಎನ್ನುವ ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಮುಂದೆ ಹೇಗಿರಲಿದೆ ಎನ್ನುವ ಕುತೂಹಲಕ್ಕೆ ಕಾರಣವಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.